ಇನ್ನೊಂದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ, ಧರ್ಮಸಿಂಗ್ ಅವರ ಕಾಲದಲ್ಲಿ 8 ತಿಂಗಳು ನಾನು ಹೊರಗಡೆ ಇದ್ದೆ, ನನಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ದಮ್ ಕಟ್ಟಿ ನಾನು ಕಾದೆ, ತದನಂತರದಲ್ಲಿ ಪಕ್ಷದ ಒಂದಷ್ಟು ವರಿಷ್ಠರು ಮನಸ್ಸು ಮಾಡಿ ನನಗೆ ಸಚಿವ ಸ್ಥಾನ ಕೊಡಿಸುವಂಥ ಕೆಲಸ ಮಾಡಿದ್ರು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಹಾಗಿದ್ರೆ ಧರ್ಮಸಿಂಗ್ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ಸಿಗದೇ ಇದ್ದಂಥ ವಿಚಾರ, ಜೊತೆಗೆ ಸದ್ಯ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥ ಮಾತಿಗೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಮೊದಲು ಕಾಲ ಆಯಿತು ಅಂದರೆ ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಮಾಡಿಕೊಡ್ಬೋದಾಯಿತು. ಲೆಟ್ ಅಸ್ ಆಲ್ ಎಲ್ಲರಿಗೂ ಯಾರಿಗೂ ಫುಲ್ ಟರ್ಮ್ ಅಂತ ಏನು ಕೊಟ್ಟಿಲ್ಲ, ಎಲ್ಲರಿಗೂ 2 ವರ್ಷ ಅಂತಲೇ ಮುಂಚಿತಗೆ ಹೇಳ್ಬಿಟ್ಟಿದ್ದಾರೆ. ಎಲ್ಲರಿಗೂ 2 ವರ್ಷ, ಅದಾದಮೇಲೆ ರೊಟೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷ ಮಾತು ಕೊಟ್ಟಿದೆ, 5 ವರ್ಷ ನಾವು ಅನ್ಕಂಡೀಷನ್ ನಿಮ್ಮ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಈ ವಿಚಾರದಲ್ಲಿ ನಾವೆಲ್ಲ ಭದ್ರಾಗಬೇಕು, ಪಕ್ಷ ಉಳಿಸ್ಕೊಡ್ಬೇಕು. ಪಕ್ಷ ಇದ್ರೆ ನಾವು, ಪಕ್ಷ ಇದ್ರೆ ನಾವು ಅಲ್ಲ. ಇಲ್ಲಿ ಎಲ್ಲರೂ ಫ್ರೆಂಡ್ಸೇ. ರಮೇಶ್ ಜಾರಕಿಹೊಳಿ 80 ಜನ ನನ್ನ ಫ್ರೆಂಡ್ಸೇ. ಅಲ್ಲ, ವಿಲನ್ ಇದ್ದವ್ರನ್ನ ಹೀರೋ ಮಾಡಿದ್ರು, ಹೀರೋ ಇದ್ದವ್ರನ್ನ ವಿಲನ್ ಮಾಡಿದ್ರು. 4 ದಿವಸದಲ್ಲಿ ಯಾರು ವಿಲನ್ನು ಯಾರು ಹೀರೋ ಅಂತ ನಾನು ಹೇಳ್ತೇನೆ, ಬಟ್ ರಾಜೀನಾಮೆ ನಾನು ಕೊಡ್ತೇನೆ ಅನ್ನೋದನ್ನ ಸ್ಪಷ್ಟ ಮಾಡ್ಬಿಟ್ಟು. ನನಗೆ ಗೊತ್ತಿಲ್ಲ, ನನಗೆ ಪಾಪ ಇಲ್ಲ, ಸ್ವಲ್ಪ ಆವೇಶದಲ್ಲಿ ಮಾತಾಡಿದ್ದು. ಇಸ್ ಎ ವೆರಿ ಗುಡ್ ಬಾಯ್, ವೆರಿ ಲಾರ್ಜ್ ಹಾರ್ಟೆಡ್. ಪಾಪ ಇಲ್ಲ, ಏನು ಸಮಸ್ಯೆ ಇಲ್ಲ, ಅವರು ಸ್ವಲ್ಪ ನಾನು ಮಾತಾಡ್ತೀನಿ. ಈಗ ನನಗೂ ಧರ್ಮಸಿಂಗ್ ಕಾಲದಲ್ಲಿ ನನ್ನ ಮಂತ್ರಿಯಿಂದ ಈಚೆ ಇಟ್ಟರು. ನಾನು ದಮ್ ತಡ್ಕೊಂಡು ಕಾಂಗ್ರೆಸ್ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದೆ. 7 ತಿಂಗಳು 8 ತಿಂಗಳು ಸಿದ್ದರಾಮಯ್ಯ ಕಾಲದಲ್ಲಿ ನನ್ನ ಈಚೆ ಇಟ್ಟಿದ್ದು. ನಾನು ದಮ್ ತಡ್ಕೊಂಡು ಸುಮ್ಮನೆ ಇದ್ದೆ. ಯಾರೂ ನನ್ನ ಪರ ಯಾರೂ ಉಸಿರೆತ್ತಲಿಲ್ಲ, ನನ್ನ ಪರ ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ, ಯಾರೂ ಸಪೋರ್ಟು ಮಾಡಲಿಲ್ಲ. ಆದರೂ ನಾನು ಪಕ್ಷದ ಒಬ್ಬ ನಿಷ್ಠಾ ಕಾರ್ಯಕರ್ತ ಇದ್ದೀನಿ. ನನಗೆ ಅದಾದಮೇಲೆ ಕರೆದು ಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಕರೆದೇ ಮಂತ್ರಿ ಮಾಡಿದ್ರು, ಹೈಕಮಾಂಡೇ ಮಂತ್ರಿ ಮಾಡಿಸಿದ್ರು, ಎಲ್ಲ ಮಾಡಿದ್ದಾರೆ. ಸೊ ಅದರಿಂದ ನಾನು ನನ್ನ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪಾರ್ಟಿಗೋಸ್ಕರ ನಾವೆಲ್ಲ ಯಾವ ತ್ಯಾಗಕ್ಕೂ ಬೇಕಾದ್ರೆ ಸಿದ್ಧವಾಗಿದ್ದೀವಿ. ಇದು ಡಿ.ಕೆ. ಶಿವಕುಮಾರ್ ಅವರು ಆಡಿದಂತಹ ಮಾತು. ಧರ್ಮಸಿಂಗ್ ವಿಚಾರದಲ್ಲಿ, ಜೊತೆಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನೆಲ್ಲ ಆಯಿತು, ನನ್ನನ್ನು ಕೂಡ ಹೊರಗಡೆ ಇಟ್ಟಿದ್ರು, ಅದಾದ ನಂತರದಲ್ಲಿ ಒಳಗಡೆ ಬಂದೆ, ಸಚಿವನಾದೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಒಂದು ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು 2 ವಿಚಾರಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹುದ್ದೆ ಅನ್ನುವಂಥದ್ದು ಶಾಶ್ವತ ಅಲ್ಲ, ಅಥವಾ ನೀವು ಹೊರಗಡೆ ಇದ್ದೀರಿ ಅಂದರೆ ಅದು ಕೂಡ ಶಾಶ್ವತ ಅಲ್ಲ, ಯಾವಾಗ ಬೇಕಿದ್ರೂ ನೀವು ಸಚಿವರಾಗ್ಬೋದು, ಯಾವಾಗ ಬೇಕಿದ್ರೂ ಸಚಿವ ಸ್ಥಾನದಿಂದ ನಿಮ್ಮನ್ನ ತೆಗಿಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಭಿನ್ನಮತ ಅಥವಾ ಈ ಅಸಮಾಧಾನವನ್ನ ಸರಿಪಡಿಸ್ತಾರಂತೆ ಡಿ.ಕೆ. ಶಿವಕುಮಾರ್? ಪ್ರಸನ್ನ, ಆನಂದ್, ಸಚಿವ ಸ್ಥಾನ ಸಿಗದೆ ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಶಾಸಕರಿಗೆ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಸಹನೆಯ ಪಾಠವನ್ನ ಮಾಡಿದ್ದಾರೆ. ತಮ್ಮ ಸದಾಶಿವನಗರದ ನಿವಾಸದಲ್ಲಿ ಮಾತನಾಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೆಯೂ ಕೂಡ ಧರ್ಮಸಿಂಗ್ ಅವರ ಒಂದು ಸರ್ಕಾರದ ಅವಧಿಯಲ್ಲೂ ಕೂಡ ತನಗೆ ಸಚಿವ ಸ್ಥಾನವನ್ನ ಏಕಾಏಕಿ ನೀಡಿರಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ತಕ್ಷಣಕ್ಕೆ ಸರ್ಕಾರ ರಚನೆಯಾದ ಕೂಡಲೇ ತನಗೆ ಸಚಿವ ಸ್ಥಾನವನ್ನ ನೀಡಿರಲಿಲ್ಲ. ಸರ್ಕಾರ ರಚನೆಯಾದ ಒಂದಷ್ಟು ತಿಂಗಳುಗಳ ಕಾಲ ತಾನು ಸಚಿವ ಸ್ಥಾನ ಸಿಗದೆ ಬೇಸರಗೊಂಡಿದೆ. ಆದ್ರೆ ದಮ್ ಕಟ್ಟಿ ಸಹನೆಯಿಂದ ಕಾದು ಕುಳಿತೆ. ಹೀಗಾಗಿ ಹೈಕಮಾಂಡ್ ತನ್ನ ಕೆಲಸವನ್ನ ಗುರುತಿಸಿತು, ಪಕ್ಷಕ್ಕಾಗಿ ದುಡಿದದ್ದನ್ನ ಗುರುತಿಸಿ ತನಗೆ ಸಚಿವ ಸ್ಥಾನವನ್ನ ನೀಡಿತು. ಸದ್ಯದ ಸ್ಥಿತಿಯಲ್ಲೂ ಕೂಡ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅಂತ ಶಾಸಕರು, ನಿಗಮ ಮಂಡಳಿಗಳ ಸಿಗದೆ ಬೇಸರಗೊಂಡಂತಹ ಶಾಸಕರು ಒಂದಷ್ಟು ದಿನ ಕಾಯಿರಿ, ಪಕ್ಷ ಮತ್ತು ಸಂಘಟನೆ ಗಟ್ಟಿಯಾಗಿದ್ರೆ ಮುಂದೆ ಯಾವುದೇ ಅಧಿಕಾರ ನಮಗೆ ಹುಡುಕಿಕೊಂಡು ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅಸಮಾಧಾನಗೊಂಡವರಿಗೆ ಸಹನೆಯ ಪಾಠವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳಿದ್ರು. ಒಂದಷ್ಟು ದಿನಗಳ ರಾಜಕೀಯ ಬೆಳವಣಿಗೆಯಲ್ಲಿ ಕೆಲವರನ್ನ ಮಾಧ್ಯಮಗಳು ಹೀರೋ ಅನ್ನಾಗಿ ತೋರಿಸಿದ್ರು, ಒಂದಷ್ಟು ಜನರನ್ನ ವಿಲನ್ ಆಗಿ ತೋರಿಸಿದ್ರು. ಅಂದ್ರೆ ಹೀರೋ ಇದ್ದವರನ್ನ ವಿಲನ್ ಆಯಿತು, ವಿಲನ್ ಆದವರನ್ನ ಹೀರೋ ಆಗಿ ತೋರಿಸಲಾಯಿತು ಅನ್ನುವಂತಹ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಈ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರು ಆವೇಶಭರಿತರಾಗಿ ಮಾತನಾಡಿರಬಹುದು, ಆದ್ರೆ ಅವರು ಕೂಡ ತಮ್ಮ ಆತ್ಮೀಯ ಸ್ನೇಹಿತರು, ಒಂದಷ್ಟು ಸಹನೆಯಿಂದ ಕಾದು ಕುಳಿತರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅಸಮಾಧಾನವನ್ನ ಶಮನಗೊಳಿಸುವಂತಹ ಕೆಲಸಕ್ಕೆ ರಾಜ್ಯ ನಾಯಕರು ಕೈ ಹಾಕಿದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಾನು ಕೂಡ ಆತ್ಮೀಯ ಸ್ನೇಹಿತರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರ ಬಳಿ ಮಾತನಾಡ್ತೀನಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹೀರೋ ಮತ್ತು ವಿಲನ್ನ ಆ ಒಂದು ಶಬ್ದವನ್ನ ಉಲ್ಲೇಖ ಮಾಡಿರುವಂತದ್ದು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಜಾರಕಿಹೊಳಿ ಅವರ ಪರವಾಗಿ ಒಂದು ರೀತಿಯ ಸಾಫ್ಟ್ ಕಾರ್ನರ್ ನ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಹಿಂದೆ ಬಳ್ಳಾರಿಯ ಚುನಾವಣೆಯ ಸಂದರ್ಭದಲ್ಲಿ ಶ್ರೀರಾಮುಲು ಪರ ಯಾವ ರೀತಿಯ ಸಾಫ್ಟ್ ಕಾರ್ನರ್ ಸಾಫ್ಟ್ ಮಾತುಗಳನ್ನ ಆರಿ ಮೂಲಕ ರಣತಂತ್ರವನ್ನ ರೂಪಿಸಿದ್ರು, ಇದೀಗ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅದೇ ರೀತಿಯ ಮೃದು ಮಾತುಗಳನ್ನೇ ಆಡೋ ಮೂಲಕ ಒಂದು ರೀತಿಯ ಸಾಫ್ಟ್ ಆ ಗೇಮ್ ಅನ್ನ ಆಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಜೊತೆ ತಾನೂ ಕೂಡ ಮಾತನಾಡ್ತೀನಿ ಅನ್ನೋ ಮೂಲಕ ಈ ಒಂದು ವಿವಾದ ಇಲ್ಲಿಗೆ ತಣ್ಣಗಾಗುತ್ತೆ ಅನ್ನೋ ರೀತಿಯ ಒಂದು ಅಭಿಪ್ರಾಯವನ್ನ ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಇರಬಹುದು, ಸಿದ್ದರಾಮಯ್ಯ ಇರಬಹುದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇರಬಹುದು, ಇವರೆಲ್ಲರ ಮಾತಿಗೆ ಭಕ್ತಾರ ಅನ್ನುವಂಥದ್ದು ಒಂದು ಕುತೂಹಲ. ಇದರ ಜೊತೆಗೆ ಅಸಮಾಧಾನಿತ ಶಾಸಕರೇನಿದ್ದಾರೆ, ಸಚಿವ ಸ್ಥಾನ ಸಿಗದೆ ನೊಂದವರು, ಅಂತವರು ಕೂಡ ಡಿ.ಕೆ. ಶಿವಕುಮಾರ್ ಹೇಳದಂತೆ ಸಹನೀಯ ಪಾಠಕ್ಕೆ ಭಕ್ತಾರ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಆನಂದ್ ಬುರ್ಲಿ. ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.